ಜಾತಕದಲ್ಲಿ ಕುಜಬಲ ಕಡಿಮೆ ಇದ್ದರೆ ಈ ರೀತಿಯಾದಂತಹ ಸಮಸ್ಯೆಗಳು ನಿತ್ಯ ಜೀವನದಲ್ಲಿ ಕಾಡುತ್ತದೆ. ಕುಜಬಲ ಹೆಚ್ಚಲು ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಬೇಕು? ಸಾಲಗಳಿಂದ ಮುಕ್ತಿಯನ್ನು ಪಡೆಯಲು, ಕೋರ್ಟ್ ಕೇಸ್ ಸಮಸ್ಯೆಗಳು ಶೀಘ್ರವಾಗಿ ಮುಗಿಯಲು, ಭೂಮಿ ಸಮಸ್ಯೆಯಿಂದ ಹೊರಬರಲು, ಜೀವನದಲ್ಲಿ ಕಷ್ಟಗಳಿಂದ ಮುಕ್ತಿ ಹೊಂದಿ ಏಳಿಗೆಯನ್ನು ಕಾಣಲು ಯಾವೆಲ್ಲ ವಿಶೇಷ ನಿಯಮಗಳನ್ನು ಖಚಿತವಾಗಿ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಜಾತಕದಲ್ಲಿ ಕುಜನ ಬಲ ಇಲ್ಲವೆಂದರೆ ಯಾವಾಗಲೂ ಸಾಲದ ಸುಳಿಯಲ್ಲಿ ಇರಬೇಕಾಗುತ್ತದೆ. ಎಷ್ಟೇ ಸಂಪಾದನೆ ಮಾಡಿದರೂ ಸಂಪಾದನೆ ಮಾಡಿದ ಎಲ್ಲ ಹಣವೂ ಕೂಡ ಸಾಲ ತೀರಿಸಲು ಹೆಚ್ಚಾಗಿ ಖರ್ಚಾಗುತ್ತದೆ. ಸಾಲದ ನರಕದಿಂದ ಹೊರಬರಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ, ಅದನ್ನು ತೀರಿಸಲು ಮತ್ತೊಂದು ಸಾಲ, ಹೀಗೆ ಬೆಳೆಯುತ್ತಾ ಹೋಗುತ್ತದೆ. ಸದಾ ಅಕ್ಕ ತಂಗಿಯರ ನಡುವೆ, ಅಣ್ಣ ತಮ್ಮಂದಿರ ನಡುವೆ ಜಗಳ ಮನಸ್ತಾಪಗಳು ಆಗುತ್ತಲೇ ಇರುತ್ತವೆ. ದುಡ್ಡಿಗಾಗಿ, ಆಸ್ತಿಗಾಗಿ, ಭೂಮಿಗಾಗಿ, ಮನೆಗಾಗಿ ಯಾವಾಗಲೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಶತ್ರುಗಳಂತೆ ಕಿತ್ತಾಡುತ್ತಲೇ ಇದ್ದರೆ ನಿಮ್ಮ ಜಾತಕದಲ್ಲಿ ಕುಜಬಲ ಕಡಿಮೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕುಜಬಲ ಕಡಿಮೆ ಇದ್ದವರ ದೇಹದಲ್ಲಿ ರಕ್ತ ಕಡಿಮೆ ಇರುತ್ತೆ. ಯಾವಾಗಲೂ ತಲೆನೋವು, ದೇಹವೆಲ್ಲ ಭಾರ, ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರುತ್ತದೆ. ವ್ಯವಸಾಯ ರಂಗದಲ್ಲಿ ಸದಾ ಕಷ್ಟ ನಷ್ಟಗಳು ತುಂಬಿ ಹೋಗಿರುತ್ತೆ. ಮದುವೆ ಆದ ಮೇಲೆ ಗಂಡ ಹೆಂಡತಿ ಅಷ್ಟು ಚೆನ್ನಾಗಿರೋದಿಲ್ಲ. ಗಂಡ ಹೆಂಡತಿ ಕಲಹಗಳು ಜೀವನದಲ್ಲಿ ಅಂದರೆ ದಾಂಪತ್ಯದಲ್ಲಿ ಹೆಚ್ಚಾಗಿರುತ್ತದೆ. ಇನ್ನು ವಾಹನಗಳಿಂದ ಅದೃಷ್ಟ ಅನ್ನೋದೇ ಇರೋದಿಲ್ಲ. 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ವಾಹನ ರಿಪೇರಿ ಆಗುತ್ತಲೇ ಇರುತ್ತದೆ. ಅದೆಷ್ಟೋ ವರ್ಷಗಳು ಕಳೆದರೂ ಕೋರ್ಟ್ ಕೇಸ್ಗಳು ಮುಗಿಯದೆ ಇರುವುದು ಕೂಡ ಕುಜಬಲ ಕಡಿಮೆ ಇದೆ ಎಂಬ ಸೂಚನೆಯನ್ನ ತೋರಿಸುತ್ತೆ. ಕುಜದೋಷ ಇದ್ದಂತಹ ವ್ಯಕ್ತಿ ಸದಾ ಉದ್ಯೋಗ ಬದಲಿಸುತ್ತಲೇ ಇರಬೇಕು. ಒಂದು ಉದ್ಯೋಗದಲ್ಲಿ ಸ್ಥಿರವಾಗಿ ನಿಲ್ಲೋದಿಕ್ಕೆ ಸಾಧ್ಯವಾಗೋದೇ ಇಲ್ಲ. ತಂದೆ ತಾಯಿಯಿಂದ ಕೂಡ ಸದಾ ದೂರವಿರಬೇಕಾದಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಲು, ಕುಜದೋಷಗಳು ಕಳೆಯಲು, ಕುಜಬಲ ಹೆಚ್ಚಾಗಲು ಆಗಾಗ ಕೆಂಪು ಬಣ್ಣದ ವಸ್ತ್ರವನ್ನು ನೀವು ಧರಿಸಿಕೊಳ್ಳಬೇಕು. ಕೆಂಪು ಬಣ್ಣದಲ್ಲಿ ಇರುವಂತಹ ಸಿಹಿಯನ್ನು ಯಾರಿಗಾದರೂ ಹಂಚಬೇಕು. ಯಾವುದಾದರೂ ಮಂಗಳವಾರದ ದಿನ ಸಹೋದರ ಸಹೋದರಿಯರಿಗೆ ಉಡುಗೊರೆಯನ್ನ ನೀಡಿ ಅವರನ್ನ ಸಂತೋಷಗೊಳಿಸುವುದನ್ನ ಮಾಡಬೇಕು. ಮನೆಯ ಆವರಣದಲ್ಲಿ ಬೇವಿನ ಮರವನ್ನು ಬೆಳೆಸಿ ಪೋಷಿಸುತ್ತಾ ಬಂದರೆ ಕುಜಬಲ ಕಡಿಮೆ ಇರುವ ವ್ಯಕ್ತಿಗೆ ಕುಜದೋಷಗಳ ಪ್ರಭಾವ ಕಡಿಮೆಯಾಗುತ್ತಾ ಬರುತ್ತದೆ. ವೈವಾಹಿಕ ಜೀವನ, ಉದ್ಯೋಗ ಜೀವನ, ಸಾಲದ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ. ತಾಮ್ರದ ಲೋಹದಿಂದ ಮಾಡಿದ ಪದಾರ್ಥಗಳನ್ನು ಮಂಗಳವಾರ ಯಾರಿಗಾದರೂ ದಾನವಾಗಿ ನೀಡಿದರೆ ಕುಜಬಲ ಹೆಚ್ಚಾಗುತ್ತೆ. ಮಂಗಳವಾರದ ದಿನ ಶ್ವಾನಗಳಿಗೆ ಹಾಲು ಹಾಗೂ ರೊಟ್ಟಿಯನ್ನು ಆಹಾರವಾಗಿ ಆಗ್ತಾ ಬರಬೇಕು. ಇದರಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ವಿಶೇಷ ಯಶಸ್ಸು, ಹಣದ ವಿಷಯದಲ್ಲಿ ಅದ್ಭುತ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಲಕ್ಷ ಕೋಟಿ ಸಾಲವಿದ್ದರೂ ಸರಿ ಮಂಗಳವಾರ ಈ ಒಂದು ವಸ್ತುವನ್ನು ರೈತರಿಗೆ ನೀಡಿದರೆ ಕಠಿಣ ಸಾಲದ ಸುಳಿಯಿಂದ ಬಹಳ ಸುಲಭವಾಗಿ ಹೊರಬರಬಹುದು. ಕುಜದೋಷಗಳಿಂದ ಮುಕ್ತರಾಗಬಹುದು. ರೈತರಿಗೆ ಹೊಲಗದ್ದೆ ಕೆಲಸಕ್ಕೆ ಬೇಕಾದಂತಹ ಯಾವುದಾದರೂ ವಸ್ತುವನ್ನು ಖರೀದಿ ಮಾಡಿ ಅಥವಾ ಆ ವಸ್ತು ಖರೀದಿ ಮಾಡಲು ರೈತರಿಗೆ ಹಣವನ್ನಾಗಲಿ ನೀಡಿದರೆ ಕುಜದೋಷಗಳ ಪ್ರಭಾವ ಕಡಿಮೆಯಾಗಿ ಸಾಲಗಳು ಬೇಗ ತೀರಲು ಹಣದ ಅದೃಷ್ಟ ಕೂಡಿ ಬರುತ್ತದೆ. ದೊಡ್ಡ ಮಟ್ಟದಲ್ಲಿ ಇರುವಂತಹ ಸಾಲಗಳು ಕ್ರಮಕ್ರಮವಾಗಿ ತೀರುತ್ತಾ ಬರುತ್ತದೆ. ಮಂಗಳವಾರದಂದು ಆದಷ್ಟು ತೊಗರಿ ಬೇಳೆಯಿಂದ ಮಾಡಿದ ಪದಾರ್ಥವನ್ನು ಆಹಾರವಾಗಿ ಸೇವಿಸಿ. ಮಂಗಳವಾರದ ದಿನವೇ ಯಾರಿಗಾದರೂ ತೊಗರಿ ಬೇಳೆಯಿಂದ ಮಾಡಿದ ಪದಾರ್ಥವನ್ನು ತಿನ್ನಲು ನೀಡಿ ಅಥವಾ ತೊಗರಿ ಬೇಳೆಯನ್ನೇ ದಾನವಾಗಿ ನೀಡಿ. ಆದಷ್ಟು ಮಂಗಳವಾರದ ದಿನ ನವಗ್ರಹ ಸ್ತೋತ್ರ ಹಾಗೂ ಹನುಮಾನ್ ಚಾಲಿಸವನ್ನ ಕೇಳುತ್ತಾ ಬನ್ನಿ. ಲಕ್ಷ್ಮೀ ನಾರಾಯಣರ ಕಲ್ಯಾಣೋತ್ಸವ ಮಾಡಿಸಿದರೂ ಕೂಡ ಕುಜದೋಷ ದೂರವಾಗಿ ಮದುವೆಗೆ ಇದ್ದಂತಹ ಸಮಸ್ಯೆ, ವೈವಾಹಿಕ ಜೀವನಕ್ಕೆ ಇರುವಂತಹ ಸಮಸ್ಯೆಗಳು ದೂರವಾಗ್ತಾ ಬರುತ್ತೆ. ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ನರಸಿಂಹ ಸ್ವಾಮಿಯ ಆರಾಧನೆ, ಪೂಜೆಯನ್ನ ಮಾಡುತ್ತಾ ಬಂದರೆ ಕುಜದೋಷದಿಂದ ಸುಲಭವಾಗಿ ಹೊರಬರಬಹುದು. ಮಂಗಳವಾರ ಹಾಗೂ ಶನಿವಾರ ಆಂಜನೇಯ ಸ್ವಾಮಿಗೆ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಇಡುವುದು ಅಥವಾ ಆಂಜನೇಯ ಸ್ವಾಮಿಯ ದೇಗುಲಕ್ಕೆ ನೀಡುವುದು ಮಾಡುತ್ತಾ ಬಂದರೂ ಕೂಡ ಕುಜದೋಷದ ಪ್ರಭಾವ ಕಡಿಮೆಯಾಗಿ ಸರ್ವ ಸಂಕಷ್ಟಗಳಿಂದ ಮುಕ್ತಿ ದೊರೆಯುತ್ತದೆ. ಈ ಸಣ್ಣ ಸಣ್ಣ ಬದಲಾವಣೆ ಹಾಗೂ ಪರಿಹಾರಗಳನ್ನು ಪಾಲಿಸಿದರೆ ಕುಜಬಲ ಹೆಚ್ಚಾಗಿ ಅನೇಕ ವಿಧವಾದಂತಹ ಸಂಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು. ನೋಡಿದ್ರಲ್ಲ, ಕುಜದೋಷ ಇದ್ದರೆ ಯಾವೆಲ್ಲ ಸೂಚನೆಗಳು ಕಂಡುಬರುತ್ತೆ,
ಯಾವೆಲ್ಲ ಪರಿಹಾರಗಳನ್ನು ಪಾಲಿಸಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಇಷ್ಟದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.